students. So I want to take a back-to-back grade 2 class, EVS class, again the 9th lesson for grade 2, having fun. Just now I had explained you that in our universe lesson in the EVS. So now let me take the 9th lesson, having fun. Okay, so having fun means what? To have fun, what all you do? Some people go to picnic, some people go to tour, some people go to trip, some people enjoy the music, some people go to play, some people you like to read, some people like to read stories, some people used to like to write a poem or article like that. Okay, so then what you do to have fun? What you do to have fun, right? So that you have to describe yourself. Entertainment. Some people go to for entertainment. Some people watch TV, television. Some people goes to movies. Okay, like that. Okay, different ways and means of having fun. Okay, having fun. The 9th lesson. Let's start. Aarti loves to do the following activities in her free time. Write the names of the activities in the blank. The blanks. See, Aarti likes to follow these activities, loves to do these following activities in her free time. Free time means what? ನಮ್ಗೆ ಓದೋದು, ಸ್ಕೂಲ್, ಲಂಚ್ ಎಲ್ಲ ಮುಗಿದ ಮೇಲೆ ಒಂದು ಸ್ವಲ್ಪ ಏನಾನ ಒಂದಿಷ್ಟು ರಿಕ್ರಿಯೇಷನ್ ಆಕ್ಟಿವಿಟಿ ಬೇಕನ್ನಿಸ್ತದಲ್ಲ, ಅದಕ್ಕೆ ಫನ್ ಟೈಮ್ ಅಂತಾರೆ. ಫನ್ ಟೈಮಿಗೆ ಏನು ಮಾಡೋದು ನಿಮಗೆ ಖುಷಿ ಸಿಗ್ತದ, ಏನು ಮಾಡಿದ್ರೆ ನಿಮಗೆ ಎಂಜಾಯ್ಮೆಂಟ್ ಸಿಗ್ತದ? ಆಟ ಆಡೋದು, ಹಾಡಾಡೋದು, ಓದೋದು, ಅದು ಸ್ಟೋರಿ ಓದೋದು, ಮ್ಯಾಗಝಿನ್ಸ್ ಓದೋದು, ನ್ಯೂಸ್ ಪೇಪರ್ ಓದೋದು, ಇಂಥವೆಲ್ಲ ಕೆಲವರಿಗೆ ಆ್ಯಕ್ಟಿವಿಟಿ ಮಾಡಿದ್ರೆ ಅವರಿಗೆ ರಿಲೀಫ್ ಅನ್ನಿಸ್ತದ, ರಿಲ್ಯಾಕ್ಸ್ ಆಗ್ತದ, ಫನ್ ಇರ್ತದೆ. ಇವೆಲ್ಲ ಆ್ಯಕ್ಟಿವಿಟಿ ಮಾಡಿದ್ರೆ ಅವ್ರಿಗೆ ಖುಷಿ ಆಗ್ತದೆ. ಇಲ್ಲೇನದ, ಆರ್ತಿಗೆ ಏನು ಮಾಡ್ಲಿಕತ್ತಾಳೆ? ಇಲ್ಲಿ ಪ್ಲೇ ಮಾಡ್ಲಿರ್ತಾಳೆ, ಪ್ಲೇ. ಇಲ್ಲಿ ಸಿಂಗ್ ಅದ, ಇಲ್ಲಿ ರೀಡ್ ಅದ. ಹೌದಿಲ್ಲ? ರೀಡ್ ರೀಡಿಂಗ್, ಸಿಂಗ್ ಸಿಂಗಿಂಗ್, ಪ್ಲೇ ಪ್ಲೇಯಿಂಗ್. ಈ ಆ್ಯಕ್ಟಿವಿಟಿ ಆರ್ತಿಗೆ ಮಾಡೋದ್ರಿಂದ ಅವಳಿಗೆ ಖುಷಿ ಅನ್ನಿಸ್ತದೆ. ಅವಳಿಗೆ ಈ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಭಾಳ ಇಷ್ಟ. ಆಟ ಆಡೋದು, ಹಾಡು ಹಾಡೋದು, ಓದೋದು ಅವಳಿಗೆ ಭಾಳ ಇಷ್ಟ. ಪ್ಲೇಯಿಂಗ್, ಸಿಂಗಿಂಗ್ ಆ್ಯಂಡ್ ರೀಡಿಂಗ್. ಇದು ಪ್ಲೇಯಿಂಗ್ ಅಂದ್ರೂ ತಪ್ಪಿಲ್ಲ. ಪ್ಲೇಯಿಂಗ್, ಸಿಂಗಿಂಗ್ ಆ್ಯಂಡ್ ರೀಡಿಂಗ್. Okay, these are the things, right? Let us read. Let us read. What is entertainment? What is entertainment? Entertainment. Nodri. E-N-T-R, entertain. T-I-A-T-A-I-N-tainment. Entertainment. Entertainment. Entertainment ಅಂತಂದ್ರೆ ನಾವು ಫ್ರೀ ಟೈಮ್ನಾಗ ಏನಾರೆ ನಮ್ಗೆ ಖುಷಿ ಸಲುವಾಗಿ ಮಾಡೋದಕ್ಕೆ ಎಂಟರ್ಟೈನ್ಮೆಂಟ್ ಅಂತ ಕರಿತೀವಿ. ನೋಡ್ರಿ, ಏನೇನು ಹಾದಿ ಅವ ಎಂಟರ್ಟೈನ್ ಮಾಡ್ಲಿಕ್ಕೆ. ದ ಡಿಫರೆಂಟ್ ವೇಸ್ ಇನ್ ವಿಚ್ ವಿ ಎಂಜಾಯ್ ಇನ್ ಅವರ್ ಫ್ರೀ ಟೈಮ್ ಆರ್ ನೋನ್ ಆಸ್ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಕರಿತಾರೆ. ಫಾರ್ ಎಕ್ಸಾಂಪಲ್, ನಮ್ಗೆ ಡಿಫ್ರೆಂಟ್ ವೇಸ್ನಾಗ ಎಂಜಾಯ್ ಮಾಡೋದು ಯಾವಾಗ? ನಮ್ಮ ಫ್ರೀ ಟೈಮ್ ಅಂತಂದ್ರೆ ಟೈಮ್ ಫ್ರಮ್ ಅದರ್ ದನ್ ಅವರ್ ವರ್ಕ್. ನಮ್ದೆಲ್ಲ ಕೆಲಸ ಮುಗಿಸಿದ ಮೇಲೆ ಬೇರೆ ಒಂದು ಸ್ವಲ್ಪ ಟೈಮ್ ಸಿಗ್ತದಲ್ಲ, ಆ ಟೈಮ್ನ ಐಡಲ್ ಕೊಡೋ ಬದಲು ಸಮ್ ಎಂಟರ್ಟೈನ್ಮೆಂಟ್ ಸಲುವಾಗಿ ಆಟ ಆಡೋದು, ಪಿಕ್ನಿಕ್ ಹೋಗೋದು, ಮೂವೀಸ್ಗೆ ಹೋಗೋದು, ಇವೆಲ್ಲ ಹಾಡ ಕೇಳೋದು, ಹಾಡಾಡೋದು, ಡ್ಯಾನ್ಸ್ ಮಾಡೋದು, ಇವೆಲ್ಲ ಡಿಫ್ರೆಂಟ್ ವೇಸ್ ಆ್ಯಂಡ್ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಕರೀತಾರೆ. ದ ಡಿಫರೆಂಟ್ ವೇಸ್ ಇನ್ ವಿಚ್ ವಿ ಎಂಜಾಯ್ ಇನ್ ಅವರ್ ಫ್ರೀ ಟೈಮ್ ಆರ್ ನೋನ್ ಆಸ್ ದ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್. ವಾಟ್ ಈಸ್ ಯುವರ್ ಫೇವ್ರೆಟ್ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್? ನಾ ಹೇಳ್ದ, ನಿಮ್ಮ ಪ್ರಶ್ನೆ ನಿಮ್ಮಷ್ಟು ನೀವು ಹಾಕೋಬೇಕು. ಈಗ ಎಲ್ಲರೂ ಬೇರೆ ಬೇರೆ ಮಾಡ್ತಾರೆ, ನೀವೇನು ಮಾಡ್ತೀರಿ? ನಾ ಸೈಕ್ಲಿಂಗ್ ಮಾಡ್ತೀನಿ ರೀ ಸರ, ಸ್ವಿಮ್ಮಿಂಗ್ ಮಾಡ್ತೀನಿ ರೀ ಸರ, ಹಾಡ ಆಡ್ತೀನಿ ರೀ ಸರ, ಸ್ಕಿಪ್ಪಿಂಗ್ ಮಾಡ್ತೀನಿ ರೀ ಸರ್, ಅದೆಲ್ಲ ಮುಗೀತಂದ್ರೆ ಟಿ ವಿ ನೋಡ್ತೀನಿ ರೀ ಸಮ್ಟೈಮ್ಸ್. ಇದು ಮಾಡೋದ್ರಿಂದ ನನಗೆ ಭಾಳ ಖುಷಿ ಆಗ್ತದೆ ರೀ ಸರ್ ಅಂತೀರಲ್ಲ. ನಿಮ್ಗೆ ಏನು ಅನಿಸ್ತದೆ ಅದು ನೀವು ಹೇಳಬೇಕು. It could be playing football or watching TV, watching movies, or even going for picnic with your friends and family. Family and friends ಜೊತೆ ಪಿಕ್ನಿಕ್ ಹೋಗೋದು ಕೂಡ ನಾವು ಸ್ಕೂಲ್ನಾಗ ಎಲ್ಲರಿಗೆ ಕರ್ಕೊಂಡು ಪಿಕ್ನಿಕ್ ಹೋಗ್ತೀವಿ, ಝೂಗೆ ಹೋಗ್ತಿದ್ದೀವಿ, ಗಾರ್ಡನ್ಗೆ ಹೋಗ್ತೀವಿ, ಸೈನ್ಸ್ ಸೆಂಟ್ರಿಗೆ ಹೋಗ್ತಿದ್ದೀವಿ, ಕಲೀಲಿಕ್ಕೆ ತಿಳ್ಕೊಳಿಕ್ಕೆ ಮಾಡ್ತೀವಲ್ಲ, ಹಾಡು ಹೇಳ್ತಿದ್ದೀವಿ, ಆಟ ಆಡಿಸ್ತಿದ್ದೀವಿ, ಸ್ಟೋರಿ ಹೇಳ್ತಿರ್ತೀವಲ್ಲ. ಹಂಗೆ ನಿಮ್ಮ ಫ್ರೀ ಟೈಮ್ನಾಗ ನಿಮ್ಮ ಕೆಲಸ ಮಾಡೋದಾದ್ಮೇಲೆ ನಿಮಗೆ ಫ್ರೀ ಟೈಮ್ ಅಂತ ಉಳಿತಂತಂದಾಗ
ಆವಾಗ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂದ್ರೆ ಕಾಲಹರಣ ಕೂತು ಮಾಡೋದು ಬದಲು ಬೇರೆದೇನಾರು ಆಕ್ಟಿವಿಟಿ ಮಾಡಿದ್ರೆ ನಿಮಗೆ ಒಂದು ಖುಷಿ, ಮನಸ್ಸಿಗೆ ಸಂತೋಷ ಅನಿಸ್ತದೆ, ಅದು ಮಾಡಬೇಕು. The different ways in which we enjoy in our free time are known as the means of entertainment. What is your favorite means of entertainment? Question mark. What is your favorite means of entertainment? Question mark. It could be playing football or watching movies or even going for a picnic with your friends and family. ಹೌದಾ, ನೀವು ನಿಮ್ಮ ಗೆಳೆಯರ ಜೊತೆ ಸೇರಿ ಅಥವಾ ನಿಮ್ಮ ಪರಿವಾರದವ್ರ ಜೊತೆ ಸೇರಿ ಪಿಕ್ನಿಕ್ ಹೋಗೋದು ಕೂಡ ಒಂದು ಒಳ್ಳೆಯದು. ಇಲ್ಲಿ ನೋಡ್ರಿ, ಪಿಕ್ನಿಕ್ ಹೋದಾಗ ಹಿಂಗೆ ಹೋಗಿ ಎಲ್ಲರೂ ಆಟ ಗೀಟ ಆಡಿ ಎಲ್ಲರೂ ಕೂತು ಊಟ ಮಾಡ್ತಾರೆ, ಇದಕ್ಕೆ ಪಿಕ್ನಿಕ್ ಅಂತ ಕರೀತಾರೆ. ಈಗ ನೋಡ್ರಿ, ಆಟ ಅಂದ್ರೆ ಏನಪ್ಪ? ಇಂಡೋರ್ ಗೇಮ್ಸ್ ಅಂದಿರ್ತಾವ, ಔಟ್ಡೋರ್ ಗೇಮ್ಸ್ ಅಂತಿರ್ತಾವ. ಅದ್ರ ಇಂಡೋರ್ ಗೇಮ್ಸ್ ಅಂದ್ರೇನು, ಔಟ್ಡೋರ್ ಗೇಮ್ಸ್ ಅಂದ್ರೇನು? ವಾಟ್ ಯು ಮೀನ್ ಬೈ ಇಂಡೋರ್ ಗೇಮ್ಸ್ ಅಂಡ್ ಔಟ್ಡೋರ್ ಗೇಮ್ಸ್ ಅಂತ? ಡೋರ್, ನಿಮ್ಮ ಮನೆ ಡೋರ್ ಒಳಗೇನಿರ್ತದೋ ಅದಕ್ಕೆ ಇಂಡೋರ್ ಅಂತಾರೆ, ಮನೆ ಹೊರಗೇನು ಓದ್ತೀರಿ ಅದಕ್ಕೆ ಔಟ್ಡೋರ್ ಅಂತಾರೆ. ಇಷ್ಟೇ. ಅವಕ್ಕೆ ಇಂಡೋರ್ ಗೇಮ್ ಮನೆ ಒಳಗೆ ಆಡೋದು, ಕಾಲ್ನಾಗ ಆಡೋದು. ಅಂದ್ರೆ ಕಾಲ್ನಿ ಅಂದ್ರೇನು, ಸುಮ್ಮ ಅಲ್ಲೇ ಅಂಗಳದಾಗ ಆಡೋದಕ್ಕೆ ಸುಮ್ಮ ಅಷ್ಟೇ ಇಂಡೋರ್ ಗೇಮ್ಸ್ ಅಂತಾನೆ ಅನ್ಕೋತೀವಿ. ಪೂರ್ತಿ ಹೋಗಿ ಗಾರ್ಡನ್ ಅಥವಾ ಪ್ಲೇ ಗ್ರೌಂಡ್ನಾಗ ಆಡೋದಕ್ಕೆ ಔಟ್ಡೋರ್ ಗೇಮ್ಸ್ ಅಂತ ಕರಿತೀವಿ. ಔಟ್ಡೋರ್ ಗೇಮ್ಸ್ ಯಾವುವು, ಇಂಡೋರ್ ಗೇಮ್ಸ್ ಯಾವುವು, ಇವೆಲ್ಲ ತಿಳ್ಕೊಳ್ಳೋ. ಔಟ್ಡೋರ್ ಆ್ಯಂಡ್ ಇಂಡೋರ್ ಗೇಮ್ಸ್. The most healthy entertainment for growing children is playing outdoor games such as basketball, hockey, badminton, table tennis, cricket and tennis. ನೋಡ್ರಿ, ನಿಮ್ಗೆ ಒಂದು ಬೆಳೆಯಂಥ ಹುಡುಗರಿಗೆ, ಎಲ್ಲ ಬೆಳೆಯಂಥ ಹುಡುಗರು ಮಕ್ಕಳಲ್ಲ, ನಿಮ್ಗೆ ಔಟ್ಡೋರ್ ಗೇಮ್ಸ್ ಹೋಗಿ ಆಡೋದು ಒಳ್ಳೆಯದು. ಈಗ ಫುಟ್ಬಾಲ್ ಇರ್ತದ, ಬ್ಯಾಡ್ಮಿಂಟನ್ ಇರ್ತದ, ಬಾಸ್ಕೆಟ್ಬಾಲ್ ಇರ್ತದೆ, ಇದು ಬಾಸ್ಕೆಟ್ಬಾಲ್ ಅಂತಾರೆ, ಇದು ಕ್ರಿಕೆಟ್ ಅಂತಾರೆ, ಇದು ಫುಟ್ಬಾಲ್ ಅಂತಾರೆ. ಇವೆಲ್ಲ ನೀವು ಆಡೋದ್ರಿಂದ ನಿಮ್ಗೊಂಥರ ಖುಷಿ ಕೊಡ್ತದೆ ಮತ್ತು ಒಂದು ಒಳ್ಳೆ ಎಕ್ಸಸೈಸ್ ಇರ್ತದೆ ಬಾಡಿಗೆ. ಅದಕ್ಕೆ ಬೆಳೆ ಮಕ್ಕಳಿಗೆ ಹೊರಗಿನ ಆಟ ಆಡೋದು ಭಾಳ ಒಳ್ಳೆಯದು. ದ ಮೋಸ್ಟ್ ಹೆಲ್ದಿ ಎಂಟರ್ಟೈನ್ಮೆಂಟ್ ಫಾರ್ ಗ್ರೋಯಿಂಗ್ ಚಿಲ್ಡ್ರನ್ ಇಸ್ ಪ್ಲೇಯಿಂಗ್ ಔಟ್ಡೋರ್ ಗೇಮ್ಸ್ ಸಚ್ ಆಸ್ ಬಾಸ್ಕೆಟ್ಬಾಲ್, ಹಾಕಿ, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಆ್ಯಂಡ್ ಕ್ರಿಕೆಟ್ ಆ್ಯಂಡ್ ಟೆನ್ನಿಸ್. ಓಕೆ, ಕ್ರಿಕೆಟ್ ಆಡಲಿ, ಬ್ಯಾಟ ಬಾಲ್ ತೊಗೊಂಡು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತೀರಿ. ಬಟ್ ಕೊರೋನಾ ಟೈಮ್ನಾಗ, ಇದು ಕೊರೋನಾ ಟೈಮ್, ಇದ್ರಾಗ ನೀವು ಹಾಗೆ ಆಡ್ಲಿಕ್ಕೆ ಹೋಗಬಾರ್ದು. ಮಾಸ್ಕ್ ಹಾಕ್ಕೋಬೇಕು, ಹೊರಗೆ ಹೋಗಿ ಏನಾರು ಬಂದ್ರೆ ಸ್ವಚ್ಛಾಗಿ ಸೋಪ್ ಹಚ್ಕೊಂಡು ಕ್ಲೀನ್ ಹೋಗ್ಬೇಕು. ಅವೆಲ್ಲ ಸ್ವಲ್ಪ ಹೆಲ್ದಿ ಹೈಜೀನ್ ಹ್ಯಾಬಿಟ್ ಈಗ ಭಾಳ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಹೌದಾ? ಔಟ್ಡೋರ್ ಆ್ಯಂಡ್ ಇಂಡೋರ್ ಗೇಮ್ಸ್. ದ ಮೋಸ್ಟ್ ಹೆಲ್ದಿ ಎಂಟರ್ಟೈನ್ಮೆಂಟ್ ಫಾರ್ ಗ್ರೋಯಿಂಗ್ ಚಿಲ್ಡ್ರನ್ ಈಸ್ ಪ್ಲೇಯಿಂಗ್ ಔಟ್ಡೋರ್ ಗೇಮ್ಸ್ ಸಚ್ ಆಸ್ ಬಾಸ್ಕೆಟ್ಬಾಲ್ ಇದಕ್ಕೆ ಬಾಸ್ಕೆಟ್ಬಾಲ್ ಅಂತಾರೆ. ಹಾಕಿ ಸ್ಟಿಕ್ ತೊಗೊಂಡು ಒಂದು ಬಾಲಿಗೆ ಹೊಡೆಯೋದಕ್ಕೆ ಹಾಕಿ ಸ್ಟಿಕ್ ಅಂತಾರೆ, ಹಾಕಿ ಅಂತ ಕರೀತಾರೆ. ಬ್ಯಾಡ್ಮಿಂಟನ್ ಅಂತಂದ್ರೆ ನೀವು ಶಟಲ್ ಕಾಕ್ ಆಡ್ತಿರಲ್ಲ, ಒಂದು ಬ್ಯಾಟ್ ಇರ್ತದೆ, ಕಾಕ್ನಿಂದ ಹೊಡೆದಿರ್ತದೆ, ಬ್ಯಾಡ್ಮಿಂಟನ್ ಅಂತ ಕರೀತಾರೆ. ಟೇಬಲ್ ಟೆನ್ನಿಸ್, ಅದಕ್ಕೊಂದು ಸಣ್ಣ ಟೇಬಲ್ ಮೇಲೆ ಒಂದು ಬಾಲ್ ತೊಗೊಂಡು ಸಣ್ಣ ಬ್ಯಾಟ್ ಇರ್ತದೆ ಮೇಲೆ ಆಡೋಕ್ಕೆ ಟೇಬಲ್ ಟೆನ್ನಿಸ್ ಅಂತ ಕರೀತಾರೆ. ಕ್ರಿಕೆಟ್ ಅಂದ್ರೆ ನಿಮ್ಗೆ ಗೊತ್ತದ. ಆಮೇಲೆ ಟೆನ್ನಿಸ್ ಕೋರ್ಟ್ ಅಂತ ಇರ್ತಾವೆ ದೊಡ್ಡದು, ಹ್ಯಾಂಗೆ ಈಗ ಬ್ಯಾಡ್ಮಿಂಟನ್ ಆಡ್ತಾರೆ, ಇದು ಬಾಲ್ ಮತ್ತು ರ್ಯಾಕೆಟ್ ಯೂಸ್ ಮಾಡಿಕೊಂಡು ಟೆನ್ನಿಸ್ ಇಟ್ಕೊಂಡು ಅದಕ್ಕೆ ಟೆನ್ನಿಸ್ ಅಂತ ತಿಳಿತಾ. Playing in the park, cycling, swimming, running, skipping and doing yoga are also other enjoyable outdoor activities. Playing in the park, ಸೈಕಲ್ ಆಡೋದು, ಸ್ವಿಮ್ಮಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಸ್ಕಿಪ್ಪಿಂಗ್ ಅಂತಂದ್ರೆ ಹಗ್ಗ ತೊಗೊಂಡು ಹಿಂಗೆ ಜಂಪ್ ಮಾಡಿ ಆಡಿದ್ರೆ ಸ್ಕಿಪ್ಪಿಂಗ್ ಅಂತ ಕರೀತಾರೆ. ಮಾಡಿರಿಲ್ಲ ಗೊತ್ತಿಲ್ಲ, ಮಾಡ್ರಿ, ಒಳ್ಳೇದದು. ಆ್ಯಂಡ್ ಡೂಯಿಂಗ್ ಯೋಗ ಆರ್ ಆಲ್ಸೋ ಎಂಜಾಯಬಲ್ ಔಟ್ಡೋರ್ ಆಕ್ಟಿವಿಟೀಸ್. ಇವೆಲ್ಲ ಔಟ್ಡೋರ್ ಎಂಜಾಯಬಲ್ ಆಕ್ಟಿವಿಟೀಸ್. ಸೈಕ್ಲಿಂಗ್ ಆಡೋದು ಅಂತ ಅಂತೆಲ್ಲರೂ ಸೈಕಲ್ ತೊಗೊಂಡು ಆಡೋದು, ಸ್ವಿಮ್ಮಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಸ್ಕಿಪ್ಪಿಂಗ್ ಮಾಡೋದು, ಯೋಗ ಮಾಡೋದು ಆರ್ ಆಲ್ಸೋ ಎಂಜಾಯಬಲ್ ಔಟ್ಡೋರ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಎಂಜಾಯಬಲ್ ಏನಪ್ಪ? ಸೈಕ್ಲಿಂಗ್, ಸ್ವಿಮ್ಮಿಂಗ್, ರನ್ನಿಂಗ್, ಸ್ಕಿಪ್ಪಿಂಗ್ ಆ್ಯಂಡ್ ಡೂಯಿಂಗ್ ಯೋಗ ಆರ್ ಆಲ್ಸೋ ಎಂಜಾಯಬಲ್ ಔಟ್ಡೋರ್ ಆಕ್ಟಿವಿಟೀಸ್. ಓಕೆ, ಆಲ್ರೈಟ್. ಇಲ್ಲಿ ನೋಡ್ರಿ, ಫುಟ್ಬಾಲ್ ಅಂತಂದೆ, ಕ್ರಿಕೆಟ್ ಆಡ್ಲಿಕ್ಕತ್ತಾರ, ಮತ್ತು ನಿಮ್ಗೆ ಬಾಸ್ಕೆಟ್ಬಾಲ್ ಆಡ್ಲಿಕ್ಕತ್ತಾರ. ಇದಕ್ಕೆ ಬಾಸ್ಕೆಟ್ಬಾಲ್, ಕ್ರಿಕೆಟ್, ಫುಟ್ಬಾಲ್ ಅಂತ ಕರೀತಾರೆ. ದೇರ್ ಆರ್ ಮೆನಿ ಇಂಡೋರ್ ಗೇಮ್ಸ್ ಟೂ. ಇವು ಅಲ್ದೇನೆ, ಔಟ್ಡೋರ್ ಗೇಮ್ಸ್ ಅಲ್ದೇನೆ ಇಂಡೋರ್ ಮನೆಯಲ್ಲೇ ಕೂತು ಆಡ್ಬೋದು. ಮನೆಯಾಗ ಹೊರಗೆ ಮಳೆ ಬರ್ತಾ ಇತ್ತು, ಲಾಕ್ಡೌನ್ ಅದ, ಏನು ಮಾಡ್ಬೇಕು ಮನ್ಯಾಗ ಕೂತ್ಕೊಂಡು, ಅದಕ್ಕೆ ಇಂಡೋರ್ ಗೇಮ್ಸ್ನು ಆಡ್ಬೋದು. ಅವು ನಿಮ್ಗೆ ಫಿಸಿಕಲಿ ಹೆಲ್ಪ್ ಆಗಿಲ್ಲ ಅಂತಂದ್ರೆ ಮೆಂಟಲಿ ಭಾಳ ಸ್ಟ್ರಾಂಗ್ ಮಾಡ್ತಾವೆ, ಅದು ಮೆಂಟಲಿ ಹೆಲ್ಪ್ ಆಗ್ತದೆ. ದೇರ್ ಆರ್ ಮೆನಿ ಇಂಡೋರ್ ಗೇಮ್ಸ್ ಟೂ
that are good ways of spending one's free time. Board games such as Ludo, Snakes and Ladders, and chess are fun to play. ಹೌದಾ? There are many indoor games too that are a good way of spending one's free time. Board games such as Ludo, Snakes and Ladder, and chess are fun to play. ಇದಕ್ಕೆ ಲೂಡೋ ಅಂತ ಕರೀತಾರ, ಚೆಸ್ ಅಂತ ಕರೀತಾರ, ಸ್ನೇಕ್ಸ್ ಅಂಡ್ ಲ್ಯಾಡರ್ ಅಂತ ಕರೀತಾರೆ, ಬೋರ್ಡ್ ಗೇಮ್ಸ್ ಅಂತ ಕರೀತಾರ. ಇದು ಆಡೋದ್ರಿಂದನೂ ಒಂಥರ ನಿಮಗೆ ಖುಷಿ ಕೊಡ್ತದೆ, ನಿಮ್ಮ ಬ್ರೈನಿಗೆ ಒಂದು ಆಕ್ಟಿವಿಟಿ ಇರ್ತದೆ, ಹೌದಿಲ್ಲ? ರೈಟ್. ಔಟಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್, ಹೊರಗೆ ಪೂರಾ ಊರವರೆಗೆ ಹೋಗೋದು, ಅದಕ್ಕೆ ಮತ್ತು ನಿಮ್ಗೆ ಫೇರ್ಸ್ಗೆ ಹೋಗೋದು, ಜಾತ್ರೆಗೆ ಹೋಗೋದು ಇರ್ತಾವಲ್ಲ, ಸರ್ಕಸ್ಗೆ ಹೋಗೋದು, ನಾಟಕಕ್ಕೆ ಹೋಗೋದು, ರೆಸ್ಟೋರೆಂಟ್ಸ್ಗೆ ಊಟಕ್ಕೆ ಹೋಗೋದು, ಅದು ಒಂಥರ ಎಂಟರ್ಟೈನ್ಮೆಂಟೇ, ಔಟಿಂಗ್ ಅಂತ ಕರೀತಾರೆ. ಔಟಿಂಗ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಗೋಯಿಂಗ್ ಔಟ್ ವಿತ್ ದ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಈಸ್ ಅ ಗುಡ್ ವೇ ಆಫ್ ಸ್ಪೆಂಡಿಂಗ್ ಅವರ್ ಫ್ರೀ ಟೈಮ್. ಗೋಯಿಂಗ್ with family and friends is a good way of spending our free time. We go out for movies, picnics, fairs, and to eat in restaurants. Restaurants ಅಂತಂದರೆ ದೊಡ್ಡ ಹೋಟೆಲ್ಸ್ ಇರ್ತಾವಲ್ಲ, ರೆಸ್ಟೋರೆಂಟ್ಸ್ ಅಂತ ಕರೀತಾರೆ. ಅಲ್ಲಿ ಊಟ ತಿಂಡಿ ಎಲ್ಲ ಸಿಗುತ್ತಲ್ಲ, ನಾರ್ತ್ ಇಂಡಿಯನ್ ಎಲ್ಲ ಸಿಗುತ್ತೆ, ಅದಕ್ಕೆ ರೆಸ್ಟೋರೆಂಟ್ಸ್ ಅಂತ ಕರೀತಾರೆ. ವಿ ಗೋ ಟು ವಾಟರ್ ಪಾರ್ಕ್ಸ್ ಆ್ಯಂಡ್ ರೈಡ್ ಪಾರ್ಕ್ಸ್ ಆ್ಯಂಡ್ ಎಂಜಾಯ್ ಅವರ್ ಸೆಲ್ಫ್. ಇವೆಲ್ಲ ಬೇರೆ ಬೇರೆ ಕಡೆ ಹೋಗಿ ನಾವು ಎಂಜಾಯ್ ಮಾಡ್ತೀವಿ, ಔಟಿಂಗ್ ಅಂತ ಕರೀತಾರೆ. ಗೋಯಿಂಗ್ ಔಟ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಈಸ್ ಅ ಗುಡ್ ವೇ ಆಫ್ ಸ್ಪೆಂಡಿಂಗ್ ಅವರ್ ಫ್ರೀ ಟೈಮ್. ವಿ ಗೋ ಔಟ್ ಫಾರ್ ಮೂವೀಸ್, ಪಿಕ್ನಿಕ್ಸ್, fairs, and other restaurants. We go to water park and ride park and enjoy ourselves. Okay? Next. We also go to museums to learn about our past. Museums ಅಂದ್ರೆ ಹಿಂಗೆ ಒಂದೊಬ್ಬ ರಾಜ ಇದ್ದನು, ರಾಜನ ಕಂದಿದಿತ್ತು, ಒಂದು ಬಲ್ಲಿ ಇಷ್ಟಿತ್ತು, ಇಷ್ಟು ಕದ್ರಿದ್ದು, ಹಿಂಗೆಲ್ಲ ಡ್ರೆಸ್ ಹಾಕೋತಿದ್ದ, ಅಂಥವೆಲ್ಲ ಈಗ ನಿಮ್ಗೆ ಹಳಿಯೂರೆ ಎಲ್ಲ ಒಬ್ಬರ ಬಗ್ಗೆ ಇನ್ಫಾರ್ಮೇಷನ್ ಸಿಗಬೇಕು ಅಂದ್ರೆ ಮ್ಯೂಸಿಯಮ್ಸ್ಗೆ ಹೋಗ್ಬೇಕು. ಎಲ್ಲಿ ಹೋಗಬೇಕು? ಮ್ಯೂಸಿಯಮ್ಸ್ನಾಗ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಸ್ಟಡಿ ಮಾಡ್ಬೋದು, ನಾಲೆಜ್ ತೊಗೋಬೋದು. ಅವ್ರ ಪಾಸ್ಟ್ ಅಂದ್ರೆ ನಮ್ಮ ಹಿಂದಿಂದು ಹಿಸ್ಟ್ರಿ ಬಗ್ಗೆ ತಿಳ್ಕೊಬೋದು. ವಿ ಆಲ್ಸೋ ಗೋ ಟು ಮ್ಯೂಸಿಯಮ್ ಟು ಲರ್ನ್ ಅಬೌಟ್ ಅವರ್ ಪಾಸ್ಟ್. ಸಮಟೈಮ್ಸ್ ವಿ ಗೋ ಔಟ್ ಫಾರ್ ಆನ್ ಟೌನ್. Sometimes we go out of town with our family, place of tourist attractions such as hill stations and beaches. ಹೌದಿಲ್ಲ? ನಾವು ಏನು ಮಾಡ್ತೀವಿ, ಸಮಟೈಮ್ಸ್ ಏನು ಮಾಡ್ತೀವಿ, ಬೇರೆ ಊರಿಗೆ ಹೋಗ್ತೀವಿ, ಎಲ್ಲಿ ಟೂರಿಸ್ಟ್ ಪ್ಲೇಸಿಗೆ ಹೋಗ್ತೀವಿ. ಟೂರಿಸ್ಟ್ ಪ್ಲೇಸ್ ಅಂದರೆ ಎಲ್ಲಿ ನೋಡ್ಲಿಕ್ಕೆ, ತಿಳ್ಕೊಳ್ಳೋಕ್ಕೆ, ಏನೋ ಒಂದು ಅಟ್ರಾಕ್ಷನ್ಸ್ ಇರ್ತಾವೆ ಅದು ನೋಡ್ಲಿಕ್ಕೆ ಅಂತ, ಅಥವಾ ಹಿಲ್ ಸ್ಟೇಷನ್ಸ್ಗೆ ಹೋಗ್ತೀವಿ, ಗುಡ್ಡ ಗಾಡಿದಲ್ಲಿ ಹೋಗ್ತೀವಿ, ಅಥವಾ ಬೀಚ್ ಇದ್ದಲ್ಲಿ ಸಮುದ್ರ ದಂಡಿಗೆ ಹೋಗಿ ಮಜಾ ಮಾಡ್ತೀವಿ. ಇಂಥವೆಲ್ಲ ಔಟಿಂಗ್ಸ್ ಅಂತ ಕರೀತಾರೆ. ಅಥವಾ ಮ್ಯೂಸಿಯಮ್ಸ್ಗೆ ಹೋದರೆ ನಮಗೆ ಪಾಸ್ಟ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಇರುತ್ತೆ. ವಿ ಆಲ್ಸೋ ಗೋ ಟು ದ ಮ್ಯೂಸಿಯಮ್ ಟು ಲರ್ನ್ ಅಬೌಟ್ ಅವರ್ ಪಾಸ್ಟ್. ಸಮಟೈಮ್ಸ್ ವಿ ಗೋ ಔಟ್ ಫಾರ್ ಅವರ್ ಟೌನ್ಸ್ ಆ್ಯಂಡ್ ಅವರ್ ಫ್ಯಾಮಿಲಿ ಟು ಪ್ಲೇಸ್ ಆಫ್ ಟೂರಿಸ್ಟ್ ಆ್ಯಂಡ್ ಅಟ್ರಾಕ್ಷನ್ಸ್ ಸಚ್ ಆಸ್ ದ ಹಿಲ್ ಸ್ಟೇಷನ್ಸ್ ಆ್ಯಂಡ್ ಬೀಚಸ್. ಓಕೆ, ನೆಕ್ಸ್ಟ್ ಹಾಬೀಸ್. ಈಗ ಎಂಟರ್ಟೈನ್ಮೆಂಟ್, ಹಾಬಿ ಆಸ್ ಅನ್ ಎಂಟರ್ಟೈನ್ಮೆಂಟ್. ಹಾಬಿ ಆಸ್ ಅನ್ ಎಂಟರ್ಟೈನ್ಮೆಂಟ್. ಈಗ ನಮ್ಗೆ ಮ್ಯೂಸಿಕ್ ಪ್ಲೇ ಮಾಡೋದು, ಪಿಯಾನೋ ಪ್ಲೇ ಮಾಡೋದು, ಅದಕ್ಕೆ ಕೀಬೋರ್ಡ್, ಪಿಯಾನೋ ಅಂದರೆ ಕೀಬೋರ್ಡ್, ತಬಲಾ, ಗಿಟಾರು, ವೀಣಾ, ವಯಲಿನು ಇವೆಲ್ಲ ಪ್ಲೇ ಮಾಡೋದು ಇರ್ತದಲ್ಲ, ಅದಕ್ಕೆ ಕೂಡ ಒಂದು ಹಾಬಿ ಇರ್ತದೆ. ಅದು ಥರ ಅದನ್ನು ಪ್ಲೇ ಮಾಡೋದ್ರೆ ನಿಮ್ಗೆ ಒಂಥರ ಎಂಟರ್ಟೈನ್ಮೆಂಟೇ ಇರ್ತದೆ ಕೂಡ. ಹಾಬಿ ಈಸ್ ಸಮಥಿಂಗ್ ಡನ್ ಫಾರ್ ಪ್ಲೆಜರ್ ಇನ್ ಒನ್ಸ್ ಫ್ರೀ ಟೈಮ್. ಹಾಬಿ ಏನದ, ಒಂದು ಫ್ರೀ ಟೈಮ್ನಾಗ ಒಂದು ಹಾಬಿ. ಕೆಲವರು ಡ್ರಾಯಿಂಗ್ ಮಾಡೋದು ಹಾಬಿ ಇರ್ತದೆ, ಕೆಲವರು ಸಿಂಗಿಂಗ್ ಹಾಬಿ ಇರ್ತದೆ, ಕೆಲವರು ಡ್ಯಾನ್ಸಿಂಗ್ ಹಾಬಿ ಇರ್ತದೆ, ಕೆಲವೊಬ್ಬರಿಗೆ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದು ಹಾಬಿ ಇರ್ತದೆ. ಇವೆಲ್ಲ ಹಾಬೀಸ್ ಒಂದು ಫ್ರೀ ಟೈಮ್ನಾಗ ಎಂಜಾಯ್ ಮಾಡ್ತದೆ. ಅದು ಬಾರಿಸೋದ್ರಿಂದ ಖುಷಿ ಅನ್ನಿಸ್ತದೆ. ಒಂಥರ ಸಂಗೀತ ಕೇಳ್ತಿರಲ್ಲ, ಕೇಳೋದು ಒಂದು ಬಾರಿಸೋದು. ಹಾಬಿ ಈಸ್ ಸಮಥಿಂಗ್ ಡನ್ ಫಾರ್ ಪ್ಲೆಷರ್ ಇನ್ ಒನ್ಸ್ ಫ್ರೀ ಟೈಮ್. ಡೂ ಯು ಹ್ಯಾವ್ ಅ ಹಾಬಿ? ನಿಮ್ಗೆ ಯಾವ್ದಾರ ಹಾಬಿ ಅದೇನು? ಕೆಲವರಿಗೆ ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಿರ್ತದೆ, ಕೆಲವೊಬ್ರಿಗೆ ಹಳಿ ವಸ್ತುಗಳು ಕಲೆಕ್ಟ್ ಮಾಡೋದಿರ್ತದೆ, ಕೆಲವೊಬ್ಬರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಷ್ಟು ಇದು ಇರ್ತಾವಲ್ಲ, ಬೇರೆ ಬೇರೆ ಲೆಟರ್ಸ್ ಇರ್ತಾವೆ, ಹಳಿ ಪೋಸ್ಟ್ದು ಲೆಟರ್ಸ್ ಇರ್ತಾವೆ, ಅಂತ ಕಲೆಕ್ಟ್ ಮಾಡಿರ್ತದೆ. ಕೆಲವ್ರಿಗೆ ಡ್ರಾಯಿಂಗ್ ಇರ್ತದೆ, ಕೆಲವ್ರಿಗೆ ಪೇಂಟಿಂಗ್ ಇರ್ತದೆ, ಕೆಲವೊಬ್ರಿಗೆ ಏನಪ್ಪ ಅಂತಂದ್ರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದಿರ್ತದೆ. ಇವೆಲ್ಲ ಹಾಬೀಸ್. ಹಾಬೀಸ್ ಆರ್ ಗುಡ್ ಎಂಟರ್ಟೈನ್ಮೆಂಟ್. ಹಾಬಿ ಜೊತೆ ಜೊತೆ ನಮಗೇನಾಗ್ತದೆ, ಒಂದು ಖುಷಿನೂ ಕೊಡ್ತದೆ, ಒಂದು ನಮ್ಮ ಮನಸ್ಸಿಗೆ ನೆಮ್ಮದಿನೂ ಅನ್ನಿಸ್ತದೆ,
ಹಾಗೆ ನಾವೊಂದು ಇನ್ಸ್ಟ್ರೂಮೆಂಟ್ ಜೊತೆ ಬಾರಿಸೋದ್ರಾಗ ಕಲಿಯೋದ್ರಾಗ ಒಂದು ಆ್ಯಕ್ಟಿವಿಟಿನೂ ಇರ್ತದೆ. ಆಯ್ತಾ? ಸಮ್ ಪೀಪಲ್ ಲೈಕ್ ಟು ಕಲೆಕ್ಟ್ ಸ್ಟ್ಯಾಂಪ್ಸ್ ಆರ್ ಕಾಯಿನ್ಸ್, ಹಳಿ ಕಾಯಿನ್ಸ್. ಈಗ ಹೆಂಗೆ ನೋಟ್ ಬಂದದಕ್ಕಿಂತ ಮೊದಲು ಯಾವ ಥರ ನೋಟ್ ಇದ್ದು, ಅದಕ್ಕೆ ಇಂದಿರಾ ಗಾಂಧಿ ಟೈಮ್ನಾಗ ಏನಿತ್ತು, ರಾಜೀವ್ ಗಾಂಧಿ ಟೈಮ್ನಾಗ ಏನಿತ್ತು, ನೆಹರು ಟೈಮ್ನಾಗ ಏನಿತ್ತು, ಬಿಫೋರ್ ಇಂಡಿಪೆಂಡೆನ್ಸ್ ಹ್ಯಾಂಗೆ ಕಾಯಿನ್ಸ್ ಇದ್ದು, ಅವಕ್ಕೆ ಏನಂತಿರು ಅಂಥವೆಲ್ಲ ಕಲೆಕ್ಟ್ ಮಾಡೋದಕ್ಕೂ ಕಾಯಿನ್ಸ್. ಸಮ್ ಪೀಪಲ್ ಲೈಕ್ ಟು ಕಲೆಕ್ಟ್ ಸ್ಟ್ಯಾಂಪ್ಸ್ ಅಂತಂದ್ರೆ ಪೋಸ್ಟಲ್ ಸ್ಟ್ಯಾಂಪ್ಸ್ ಇರ್ತಾವೆ. 1 ರೂಪಿ ಸ್ಟ್ಯಾಂಪು, 5 ರೂಪಿ ಸ್ಟ್ಯಾಂಪ್ಸು, 10 ರೂಪಿ ಸ್ಟ್ಯಾಂಪ್ಸು ಇರ್ತಾವೆ. ಆ ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡೋದು. ಸಮ್ ಪೀಪಲ್ ಲೈಕ್ ಟು ಪ್ಲೇ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ತಬ್ಲಾ, ಗಿಟಾರ್, ವಯಲಿನ್ನು ಇವೆಲ್ಲ ಪ್ಲೇ ಮಾಡೋದು. ಸಮ್ ಪೀಪಲ್ ಲೈಕ್ ಟು ಪ್ಲೇ ಮ್ಯೂಸಿಕಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ ಇವಕ್ಕೆ. ಪ್ಲೇ ಅಂತಂದ್ರೆ ಬಾರಿಸೋದು. ಸಚ್ ಆಸ್ ತಬಲಾ ಆ್ಯಂಡ್ ಗಿಟಾರ್. ಸಮ್ ಪೀಪಲ್ ಎಂಜಾಯ್ ರೈಟಿಂಗ್ ಪೋಯಮ್ಸ್ ಆ್ಯಂಡ್ ಆರ್ಟಿಕಲ್ಸ್. ಕೆಲವರಿಗೆ ಪೋಯಮ್ಸ್ ಬರೆಯೋದು, ಆರ್ಟಿಕಲ್ಸ್ ಬರೆಯೋದು ಅಂದರೆ ಭಾಳ ಇಷ್ಟ. ಕೂತ್ಕೊಂಡು ಏನೋ ವಿಚಾರ ಮಾಡ್ಕೋತ ಒಂದು ಪೋಯಮ್ ಬರೀತಾರ, ಒಂದು ಆರ್ಟಿಕಲ್ ಬರೀತಾರ, ಯಾವುದೋ ಒಂದು ವಿಷಯದ ಬಗ್ಗೆ ಬರೀತಾರ. ದಟ್ ಇಸ್ ಕಾಲ್ಡ್ ಆರ್ಟಿಕಲ್. ಓಕೆ, ರೈಟ್. ಲೆಟ್ಸ್ ಚೆಕ್. ಟಿಕ್ ದ ಟ್ರೂ ಸ್ಟೇಟ್ಮೆಂಟ್. ಪ್ಲೇಯಿಂಗ್ ಔಟ್ಡೋರ್ ಗೇಮ್ಸ್ ಇಸ್ ದ ಮೋಸ್ಟ್ ಹೆಲ್ದಿ ಎಂಟರ್ಟೈನ್ಮೆಂಟ್. ಕರೆಕ್ಟ್. We do not go out with our family and friends for entertainment. Wrong. We go with our family and friends. Hobby is a good entertainment. Yes, hobby is a good entertainment. Okay. ಇಷ್ಟೆಲ್ಲ ಆದಮೇಲೆ ಕೆಲವರಿಗೆ ಫಾರ್ಮಿಂಗ್ ಅಥವಾ ಗಾರ್ಡನಿಂಗ್ ಮಾಡೋದು ಕೂಡ ಒಂದು ಹಾಬಿ, ಅದು ಕೂಡ ಒಂದು ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಾರೆ. ಸಮ್ ಪೀಪಲ್ ಎಂಜಾಯ್ ಕುಕಿಂಗ್. ಕೆಲವೊಬ್ರು ಏನು ಮಾಡ್ತಾರೆ, ಮನ್ಯಾಗ ಒಳ್ಳೆ ಅಡುಗೆ ಮಾಡೋದನ್ನು ಕೂಡ ಖುಷಿ ಕೊಡ್ತದೆ. ಕೆಲವರಿಗೆ ಗಾರ್ಡನ್ನಾಗ ಬೇರೆ ಬೇರೆ ಗಿಡ ಬೆಳೆಸೋದು, ಹೂ ಬೆಳೆಸೋದು, ಹಣ್ಣು ಬೆಳೆಸೋದು, ಅದು ಕೂಡ ಚಲೋ ಅನಿಸ್ತದೆ. ಕೆಲವರಿಗೆ ಹಾಡು ಹಾಡೋದು ಆಸ್ ಅ ಹಾಬಿ. ರೀಡಿಂಗ್ ಇಸ್ ಆಸ್ ಅ ವೆರಿ ಗುಡ್ ಹಾಬಿ. ರೀಡಿಂಗ್ ಅಂದರೆ ಹೊಸ ಆರ್ಟಿಕಲ್ಸ್ ಓದೋದು, ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದು, ಅದು ಕೂಡ ಒಂದು ಒಳ್ಳೆ ಹಾಬಿನೇ. ಇಟ್ ಹೆಲ್ಪ್ ಯು ಟು ಲರ್ನ್ ಅ ಲಾಟ್ ಅಬೌಟ್ ದಿ ವರ್ಲ್ಡ್. ಹೌದಾ? ಈಗ ನೋಡ್ರಿ, ಜನರಲ್ ನಾಲೆಜ್ ಓದ್ತಾ ಬುಕ್ ತೊಗೊಂಡು ಕೂತ್ಕೊಂಡ್ರಿ, ಬೇರೆ ಜನರನ್ನ ತಗೋಬೋದು. ಕೆಲವರಿಗೆ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ತಾ ಪಾಲಿಟಿಕ್ಸ್ ಓದ್ಬೋದು. ಕೆಲವರಿಗೆ ಹಿಸ್ಟ್ರಿ ಬಗ್ಗೆ ಬೇಕಾಗಿರ್ತದೆ, ಹಿಸ್ಟ್ರಿ ಓದ್ಬೋದು. ಕೆಲವ್ರ ಬಗ್ಗೆ ಸಾಹಿತ್ಯ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ, ಸಾಹಿತ್ಯ ರಿಲೇಟೆಡ್ ಬುಕ್ಸ್ ಓದ್ಬೋದು. ಲೈಕ್ ದ ಡಿಫ್ರೆಂಟ್ ಆಕ್ಟಿವಿಟೀಸ್, ಡಿಫ್ರೆಂಟ್ ಬುಕ್ಸ್ ರೀಡಿಂಗ್ ವಿಲ್ ಗಿವ್ಸ್ ಯು ಅ ವೆರಿ ವೈಡ್ ನಾಲೆಡ್ಜ್ ಅಬೌಟ್ ಅವರ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಓಕೆ, ಕೆಲವೊಂದು ಹಾಬಿನ ಒಂದು ಎನ್ರಿಚ್ ಆಗಿ ಇಟ್ಕೋಬೋದು. ತಿಳಿತಾ ಮಕ್ಕಳ? ಕೆಲವರಿಗೆ ಕುಕ್ಕಿಂಗ್ ಮಾಡೋದು ಎಂಜಾಯ್ಮೆಂಟ್ ಕೊಡುತ್ತದೆ, ಕೆಲವರಿಗೆ ಗಾರ್ಡನಿಂಗ್ ಎಂಜಾಯ್ಮೆಂಟ್ ಕೊಡ್ತದೆ, ಕೆಲವರು ಸಿಂಗಿಂಗ್, ಕೆಲವರಿಗೆ ರೀಡಿಂಗ್. ಅದು ಹಾಬಿ, ಕ್ಲಮ್ ಎಂಟರ್ಟೈನ್ಮೆಂಟ್. ಇಟ್ ಹೆಲ್ಪ್ ಅಸ್ ಟು ಲರ್ನ್ ಅ ಲಾಟ್ ಅಬೌಟ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಓದೋದು ಕೂಡ ಒಂದು ಒಳ್ಳೆ ಹಾಬಿನೇ. ತಿಳಿತಾ ಮಕ್ಕಳ? ಹೋಪ್ ಯು ಅಂಡರ್ಸ್ಟುಡ್. ರೀಡಿಂಗ್, ಕುಕ್ಕಿಂಗ್, ಗಾರ್ಡನಿಂಗ್, ಸಿಂಗಿಂಗ್ ಈಸ್ ಆಲ್ಸೋ ವೆರಿ ಗುಡ್ ಹಾಬಿ. ರೈಟ್? ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಲೆಸನ್ ಹ್ಯಾವಿಂಗ್ ಫನ್. ಹೆಂಗೆ ನಾವು ಯಾವ್ದಾವ್ದು ರೀತಿಯಲ್ಲಿ ನಾವು ಫನ್ ಮಾಡ್ತೀವಿ, ಯಾವ್ದಾವ ರೀತಿಯಲ್ಲಿ ನಾವು ಖುಷಿ ಪಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ತಿಳುವಳಿಕೆ ನಿಮ್ಗೆ ಸಿಕ್ತು. ಇದೆಲ್ಲ ನೀವು ಮಾಡ್ತಾ ಇದ್ರಿ, ಈ ಲೆಸನ್ ಓದೋಕ್ಕಿಂತ ಮುಂಚೆನೂ ಮಾಡ್ತಾ ಇದ್ರಿ. ಹೌದಾ? ಆಟ ಆಡ್ಲಿಕ್ಕೆ ಹೊರಗೆ ಹೋಗೋದು. ಬಟ್ ಆಟ ಆಡ್ಲಿಕ್ಕೆ ಹೋಗೋದು ಅಂದ್ರೆ ಸುಮ್ಮ ಹೋಗಿ ಹೂ ಹಂಚಿರೋದು, ಇನ್ನೊಬ್ರಿಗೆ ಟೀಸ್ ಮಾಡೋದು, ಇನ್ನೊಬ್ರು ಹೊಡೆಯೋದು, ಇಂಥವೆಲ್ಲ ಮಾಡಲಾರ್ದೆ ಒಂದು ಒಳ್ಳೆ ಅದರದ್ದೇ ರೂಲ್ಸು, ಗೈಡ್ಲೈನ್ಸು ಎಲ್ಲ ಫ್ರೆಂಡ್ಸ್ ಜೊತೆ ತಿಳ್ಕೊಂಡು ಆಟ ಆಡಿದ್ರಿ ಅಂದರೆ ನಿಮಗೆ ಖುಷಿ ಕೊಡ್ತದೆ. ರೂಲ್ಸ್ ಇಲ್ಲಾರ್ದೆ ಆಟ, ರೂಲ್ಸ್ ಇಲ್ಲಾರ್ದೆ ಇದು ಅಂತಂದರೆ ಅದಕ್ಕೆ ಯಾವುದೂ ನಿಮ್ಗೆ ಖುಷಿ ಕೊಡೋದಿಲ್ಲ. ಹಂಗೆ ಆ ಆಟ ಆಡೋದನ್ನ ತಿಳ್ಕೋಬೇಕು, ಆಟ ಆಡಬೇಕು, ಡಿಫ್ರೆಂಟ್ ವೇಸ್ನಾಗ ಎಂಜಾಯ್ ಮಾಡಬೇಕು ಅನ್ನೋದು, ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೋಬೇಕು. ಕೆಲವೊಬ್ರಿಗೆ ಹೇಳ್ತೀನಲ್ಲ, ರೀಡಿಂಗ್ ಅಂದರೆ ಅದೊಂಥರ ಒಂದು ಪನಿಷ್ಮೆಂಟ್ ಅಂದಂಗೆ. ರೀಡಿಂಗ್ ಇಸ್ ಅ ವೆರಿ ಗುಡ್ ಹ್ಯಾಬಿ. ಹಾಡು ಆಡೋದು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದು, ಬ್ಯಾಡ್ಮಿಂಟನ್ ಆಡೋದು, ಕ್ರಿಕೆಟ್ ಆಡೋದು, ಟೆನ್ನಿಸ್ ಆಡೋದು, ಹಾಕಿ ಆಡೋದು, ಇವೆಲ್ಲ ಡಿಫ್ರೆಂಟ್ ಮೀನ್ಸ್ ಆ್ಯಂಡ್ ವೇಸ್ ಆಫ್ ಹ್ಯಾವಿಂಗ್ ಫನ್. ಓಕೆ, ನೋಡ್ರಿ, ಇನ್ನೊಂದ್ಸಲ ಓದ್ತೀನಿ, ನನ್ನ ಜೊತೆ ಓದ್ಬೋದು ನೀವು ಪುಸ್ತಕ ಇಟ್ಕೊಂಡು. ವಾಟ್ ಈಸ್ ಎಂಟರ್ಟೈನ್ಮೆಂಟ್? ದ ಡಿಫ್ರೆಂಟ್ ವೇಸ್ ಇನ್ ವಿಚ್ ವಿ ಎಂಜಾಯ್ ಇನ್ ಅವರ್ ಫ್ರೀ ಟೈಮ್ are known as a means of entertainment. What is your favorite means of entertainment? As asked you, what is your favorite means of entertainment? It could be playing football or watching movies or even going picnic with your friends and family. ಅದು ಫುಟ್ಬಾಲ್ ಆಗಿರ್ಬೋದು, ಮೂವಿ ಹೋಗೋದು, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗೋದು, ಎಲ್ಲ ಕೂಡ ಒಂದು ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಕರೀತಾರೆ. ಔಟ್ಡೋರ್ ಆ್ಯಂಡ್ ಇಂಡೋರ್ ಗೇಮ್ಸ್.
The most healthy entertainment for growing children is playing outdoor games such as basketball, hockey, badminton, table tennis and cricket and tennis. These are the outdoor games. ಯಾವ್ದಾದಪ್ಪ? Basketball, hockey, badminton, table tennis, cricket and tennis. These are the different outdoor games. Outdoor games are most healthy entertainments for growing children ಅಂತ ಹೇಳ್ತಾರೆ. ಬೆಳೆ ಹುಡುಗರಿಗೆ ಹೊರಗೆ ಹೋಗಿ ಆಟ ಆಡೋದು ಒಂದು ಒಳ್ಳೆಯದು, ಯಾಕಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಆಗ್ತದೆ. ಪ್ಲೇಯಿಂಗ್ ಇನ್ ದ ಪಾರ್ಕ್ ಲೈಕ್ ಸೈಕ್ಲಿಂಗ್, ಸ್ವಿಮ್ಮಿಂಗ್, ರನ್ನಿಂಗ್, ಸ್ಕಿಪ್ಪಿಂಗ್ ಆ್ಯಂಡ್ ಡೂಯಿಂಗ್ ಯೋಗ ಆರ್ ಆಲ್ಸೋ ಎಂಜಾಯಬಲ್ ಔಟ್ಡೋರ್ ಆಕ್ಟಿವಿಟೀಸ್. ಎಂಜಾಯಬಲ್ ಔಟ್ಡೋರ್ ಆಕ್ಟಿವಿಟೀಸ್ ನೋಡ್ತಿರಲಿ. ಫುಟ್ಬಾಲು, ಕ್ರಿಕೆಟು, ಬಾಸ್ಕೆಟ್ಬಾಲು ಆಡ್ಲಿಕ್ಕಿರ್ತಾರೆ. ಇದು ಒಂದು ಸಾರ್ಟ್ ಆಫ್ ಎಂಜಾಯ್ಮೆಂಟ್ ಇದ್ದಂಗೆ. ಓಕೆ, there are many indoor games too that are good way of spending one's free time. Board games such as Ludo, Snakes and Ladder and chess are fun to play, right? There are many indoor games too that are good way of spending one's free time. Board games such as Ludo, Snakes and Ladders and chess are fun to play. Ludo, chess and Snakes and Ladder. ಇದು ಕೂಡ ಇಂಡೋರ್ ಗೇಮ್ ಅಂತಾರೆ, ಬೋರ್ಡ್ ಗೇಮ್ಸ್ ಅಂತ ಕರೀತಾರೆ. ಅದು ಕೂಡ ಹೊರಗಡೆ ಮಳೆ ಬಂತಾಯಿತ್ತು, ಹೊರಗಡೆ ಯಾರು ಆಡಲಿಕ್ಕೆ ಫ್ರೆಂಡ್ಸ್ ಇಲ್ಲ ಜಾಸ್ತಿ, ಮನೇಲಿ ಕೂತ್ಕೊಂಡು ನಿಮ್ಮ ಬ್ರದರ್, ಸಿಸ್ಟರ್, ಫಾದರ್, ಮದರ್ ಜೊತೆ ಕೂತ್ಕೊಂಡು ಆಟ ಆಡ್ಬೋದು. ಇಬ್ಬರಿದ್ರೂ ಕೂಡ ಆಟ ಆಡ್ಬೋದು. ಇದು ಬೋರ್ಡ್ ಗೇಮ್ಸ್ ಅಂತ ಕರೀತಾರೆ. ಔಟಿಂಗ್ ಆಸ್ ಅನ್ ಎಂಟರ್ಟೈನ್ಮೆಂಟ್. ಔಟಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಗೋಯಿಂಗ್ ಔಟ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಈಸ್ ಅ ಗುಡ್ ವೇ ಆಫ್ ಸ್ಪೆಂಡಿಂಗ್ ಅವರ್ ಫ್ರೀ ಟೈಮ್. ಹೌದಾ? ವಿ ಗೋ out for movies, picnic, fairs and to eat in restaurants. We go to water parks and ride parks. These are called ride parks. Water park ಅಂತಂದ್ರೆ ನೀರಿನ ಪಾರ್ಕ್ ಇರ್ತಾವೆ, ಅಲ್ಲಿ ನೀರಿಂದ ಅಮ್ಯೂಸ್ಮೆಂಟ್ಸ್ ಇರ್ತಾವೆ, ವಾಟರ್ ಅಮ್ಯೂಸ್ಮೆಂಟ್ಸ್ ಇರ್ತಾವೆ, ಅಲ್ಲಿ ಹೋಗಿ ಕೂಡ ಎಂಜಾಯ್ ಮಾಡ್ತಾರೆ. ಪಾರ್ಕ್ಸ್ ಆರ್ ಎಂಜಾಯ್ ಅವರ್ ಸೆಲ್ಫ್ಸ್. ಓಕೆ, ನೆಕ್ಸ್ಟ್ we also go to museums to learn about our past. We also go to museum to learn about our past. Sometimes we go out of town with our family to the places of tourist attraction such as hill stations and beaches. Sometimes we go out of town with our family to place of tourist attraction such as hill stations and beaches. Hill stations ಅಂದ್ರೆ ಗುಡ್ಡಗಾಡುಗಳು, ಇದು ಬೀಚಸ್ ಅಂತ ಸಮುದ್ರ ದಂಡಿಗೆ ಬೀಚ್ ಇರ್ತವೆ, ಅಲ್ಲಿ ಹೋಗಿ ಕೂಡ ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಫನ್ ಮಾಡ್ಬೋದು. ಹಾಬೀಸ್ ಆಸ್ ಅನ್ ಎಂಟರ್ಟೈನ್ಮೆಂಟ್. ಹಾಬಿ ಒಂದು ಎಂಟರ್ಟೈನ್ಮೆಂಟದ ಪಾರ್ಟೇ. ನೀವು ಫ್ರೀ ಟೈಮ್ನಾಗ ಕೆಲವರಿಗೆ ಹಾಬಿ ಇರ್ತದೆ, ಹೇಳ್ದನಲ್ಲ, ಸ್ಟ್ಯಾಂಪ್ ಕಲೆಕ್ಷನ್, ಕಾಯಿನ್ಸ್ ಕಲೆಕ್ಷನ್ಸು, ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದು, ಹಾಡು ಆಡೋದು, ಡ್ಯಾನ್ಸ್ ಮಾಡೋದು, ರೀಡಿಂಗ್ ಮಾಡೋದು, ಆರ್ಟಿಕಲ್ಸ್ ಬರೆಯೋದು, ಇವೆಲ್ಲ ಒಂದು ಸಾರ್ಟ್ ಆಫ್ ಎಂಟರ್ಟೈನ್ಮೆಂಟೇ. Hobby is something done for pleasure in one's free time. Do you have a hobby? Hobbies are good entertainment. Hobbies are good entertainment. Some people like to collect stamps or coins. Some people like to play a musical instrument such as tabla and guitar. Some people enjoy writing poems and articles. Some people enjoy writing poems and articles. Okay, see here. Some people enjoy cooking, gardening and singing as a hobby. Reading is also a very good hobby. It helps us to learn a lot about the world. ಕೆಲವರಿಗೆ ಗಾರ್ಡನಿಂಗ್ ಮಾಡೋದು, ಕುಕಿಂಗ್, gardening and singing is a very good hobby, and reading is also a very good hobby because it helps us to learn lot about the world. Okay, this is all about having fun. Lesson number 9 of EVS for grade 2, right? So now after learning the lesson, let's go to the question and answer session. Choose the correct option. Dash is a indoor game. Ludo, football, tennis. Football, tennis is outdoor games. Ludo is a indoor game. Dash is our outdoor activity. Watching TV, cycling and collecting coins. So cycling is the outdoor activity. We go to the dash to learn about the past. ನಾನು ಹಳೆಯದು ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಂದ್ರೆ ಮ್ಯೂಸಿಯಮ್ಸ್ಗೆ ಹೋಗಬೇಕು. ಮ್ಯೂಸಿಯಂ. ಮ್ಯಾಚ್ ದ ಕಾಲಮ್ ವಿತ್ ಕಾಲಮ್ ಬಿ. ಬ್ಯಾಡ್ಮಿಂಟನ್, ಸ್ನೇಕ್ಸ್ ಅಂಡ್ ಲ್ಯಾಡರ್, ಕುಕಿಂಗ್. Badminton is an indoor game.
Badminton is outdoor game, snakes and ladder is the indoor game, cooking is a hobby. Okay, next after this we have a question and answers. Answer the following questions. What are means of entertainment? The different ways in which we enjoy in our free time are known as entertainment. The different ways in which we enjoy our free time are known as entertainments. Okay. The question number B. What is a hobby? Name two hobbies. Hobby is something done for pleasure in our one's free time. Name two hobbies. Two hobbies means singing and reading. These are the two hobbies. Okay. Hobby is something done for pleasure in one's free time. Singing and reading is the best hobby. Why is reading a good hobby? It helps us to learn a lot about the world. Howdill. The name two healthy means of entertainment. Playing outdoor games are healthy means of entertainment, such as playing cricket and tennis. Cricket and tennis ಆಡೋದು ಒಂದು ಒಳ್ಳೆಯ healthy habit ಅಂತ ಹೇಳ್ತಾರೆ. Let's explore. What kind of games will you play if it is raining? Why? If it is raining, I play indoor games because in rain we can't play outside. Okay, that's. Then value and life skills. Look at the picture. Here is the picture. What are these children doing? What are these children doing? Do you clean up after you enjoy your outdoor activity? For example, consider you are playing football. Okay. While playing football, someone eat chocolates, some eat some eatable things. Okay. And after playing, you have to clean the premises. Clean the place, because if you want to come to play tomorrow again, the place should look like dirty. If it looks like dirty, can you play there? No, right? If place is clean, you wish to play. It's a healthy and hygienic place. Okay, this is one thing. And second thing is, in your neighboring place, in your nearby home place, there is some dirty things are there. Some leaves of the plant, some bits of papers, some garbages are laying on the roads. That time we should take care of it. We should take care of it. Try to take this dustpan and just we swipe out all the things and put it in the garbage. At least if you keep your neighbor clean, so everyone will do. If you keep their neighbor clean, the whole city looks very clean. Okay, that we have to do ourselves. That's a very good hobby also. That's even that looks how decent we are. That shows how decent we are. Okay, this is all about the lesson having fun for grade 2. Hope you understood this lesson. And I will wind up the class here only. And if at all you have any doubts, you may give me call between 10 a.m. to 5 p.m. Okay, till then, take care. Bye bye.